ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಅಭಿಷೇಕ್ ಆ್ಯಂಡ್ ನಮ್ಮ ಅಶ್ವಿನಿ ಅವರ ಮಧ್ಯೆ ಕ್ಯಾಪ್ಟನ್ಸಿ ವಾರ್ ನಡೀತಾ ಇದೆ. ಆ್ಯಂಡ್ ಇದರಲ್ಲಿ ಒಂದು ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ, ಮಾತಿನ ಒಂದು ಆಟದಲ್ಲಿ ಗಿಲ್ಲಿ ಗೆಲ್ಲೋಕ್ಕಾಗುತ್ತಾ ಅನ್ನೋ ರೀತಿಯಲ್ಲಿ. ಸೊ ಗಿಲ್ಲಿ ಗಿಲ್ಲಿ ಇದರಲ್ಲಿ ಆಟದಲ್ಲಿ ಇಲ್ಲ ಅಂದರೂ ಕೂಡ, ಅಂದರೆ ಈ ಕ್ಯಾಪ್ಟನ್ಸಿ ಆಟದಲ್ಲಿ ಇಲ್ಲ ಅಂದರೂ ಕೂಡ ಅವ್ನು ಗೆಲ್ತಾನ ಇಲ್ಲ ಅಂತ ಕ್ಯಾಪ್ಷನ್ ಹಾಕಿದ್ದಾರೆ. ಅಂತಂದರೆ ಗಿಲ್ಲಿ ವ್ಯಾಲ್ಯೂ ಏನು ಅಂತ ಅರ್ಥ ಮಾಡ್ಕೊಂಡ್ಬಿಡಿ. ಆ್ಯಂಡ್ ಚಿಂದಿ ಓಡಾಯಿಸ್ತಿದ್ದಾನೆ ಅಶ್ವಿನಿ ಎದುರುಗಡೆ ಕೂತ್ಕೊಂಡು, ಕಾಲ ಮೇಲೆಲ್ಲ ಟೇಬಲ್ ಮೇಲೆಲ್ಲ ಕಾಲು ಹಾಕ್ಕೊಂಡು ಫುಲ್ ಆ್ಯಟಿಟ್ಯೂಡ್ ತೋರಿಸ್ತಿದ್ದಾನೆ. ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಇಬ್ಬರು ಮಧ್ಯೆ ಕ್ಯಾಪ್ಟನ್ಸಿ ಟಾಸ್ಕ್ ನಡೀತಾ ಇದೆ, ಅಭಿಷೇಕ್ ಆ್ಯಂಡ್ ನಮ್ಮ ಅಶ್ವಿನಿ ಅವರು. ಇದು ಹೆಂಗೆ ಚೂಸ್ ಆಯಿತು ಅಂತ ಸ್ವಲ್ಪ ನಿಮಗೆ ಡೌಟ್ ಇರ್ಬೋದು. ಬಿಕಾಸ್ ನಿನ್ನೆ ಎಪಿಸೋಡಲ್ಲಿ ನೋಡಿರ್ತೀರ ನೀವು, ರಾಶಿಕಾ, ಧ್ರುವಂತ್ ಆ್ಯಂಡ್ ಅಭಿಷೇಕ್ ಒಂದು ಕಡೆಗಾದರೆ, ಸೊ ಕ್ಯಾಪ್ಟನ್ಸಿ ಒಂದು ಓಟಕ್ಕೆ 2 ಟಾಸ್ಕ್ಗಳನ್ನ ವಿನ್ ಆದಂಥ ನಾಯಕರಾದಂಥ ಅಶ್ವಿನಿ ಅವರು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ. ಬಟ್ ಇವ್ರು 3 ಜನ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗ್ತಾರೆ. ಬಟ್ ಇವ್ರ ಮಧ್ಯೆ ಇನ್ನೊಂದು ಚಟುವಟಿಕೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 3 ಜನರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕು. ಆ ಆಯ್ಕೆಯಾದಂಥ ಅಭ್ಯರ್ಥಿ ಸೊ ಡೈರೆಕ್ಟಾಗಿ ಅಶ್ವಿನಿ ಅವ್ರ ಜೊತೆಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾರೆ ಅಂತ. ಇಲ್ಲಿ ಅಭಿಷೇಕ್ ಯಾವ ರೀತಿಯಲ್ಲಿ ಆಯ್ಕೆ ಆಗಿದೆ ಅಂತಂದರೆ, ಮನೆಯವರ ಒಂದು ಬಹುಮತದ ಮೇರೆಗೆ ಆಯ್ಕೆ ಆಗಿರುವಂಥದ್ದು. ಇದು ನನಗೆ ಸಿಕ್ಕಾಪಟ್ಟೆ ಬೇಜಾರಂತ ಅನಿಸುತ್ತೆ. ಬಿಕಾಸ್ ಓಕೆ, ಜನಗಳು ನಿರ್ಧಾರ ಮಾಡ್ತಾರೆ, ಅವ್ರು ಸರಿ ನಿರ್ಧಾರ ತೊಗೊಂಡಿದ್ದಾರ, ಸ್ಪರ್ಧಿಗಳು ತೊಗೊಂಡಿಲ್ಲ ಅನ್ನೋವಂಥದ್ದು. ಬಟ್ ಆದರೂ ಕೂಡ ಅಲ್ಲಿ ಕ್ಯಾಪ್ಟನ್ಸಿ ಆಯ್ಕೆ ಕಂಟೆಂಡರ್ ಯಾರಾಗಿದ್ದಾರೆ, ಅಲ್ಲಿ ಧ್ರುವಂತ್ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಕಷ್ಟಪಟ್ಟು ಟಾಸ್ಕ್ ಆಡಿದ್ದಾರೆ. ಸೊ ಅದರಲ್ಲಿ ತಿರ್ಗಾ ಅಗೇನಲ್ಲಿ ಮನೆಯವರ ಒಂದು ನಿರ್ಧಾರದ ಮೇಲೆ ಅವ್ರನ್ನ ನೀವು ಕ್ಯಾಪ್ಟನ್ಸಿ ಟಾಸ್ಕ್ ಆಡಿಸ್ತೀರ ಅಂತಂದರೆ ಅಲ್ಲಿ ಅವಶ್ಯಕತೆನೇ ಇರಲಿಲ್ಲ. ಹಾಗೆ ನೋಡೋಕೆ ಹೋದರೆ ಅವ್ರನ್ನ ನೀವು ಏನಕ್ಕೆ ಈ ಥರ ಚಟುವಟಿಕೆ ಕೊಡ್ತಾರೋ ಅರ್ಥ ಆಗಲ್ಲ. ಯಾಕಂದರೆ ಫೇವರಿಸಮ್ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಅಲ್ಲಿ ಅಭಿಷೇಕ್ನ ನೀಟಾಗಿ ಫೇವರಿಸಮ್ ಮಾಡಿ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲಿಕ್ಕೆ ಕಳಿಸಿದ್ದಾರೆ ಅಂತಲೇ ಗೊತ್ತು. ಸೊ ಇದು ಪದೇ ಈ ಥರ ಆಗೋದ್ರಿಂದ, ಸೊ ಅಲ್ಲಿ ಡಿಸರ್ವಿಂಗ್ ಯಾರಿದ್ದಾರೆ, ಟಾಸ್ಕ್ ಯಾರು ತುಂಬ ಚೆನ್ನಾಗಿ ಆಡಿದ್ದಾರೆ ಈ ವಾರದಲ್ಲಿ, ಸೊ ಅವ್ರಿಗೆ ಅಲ್ಲಿ ಚಾನ್ಸೇ ಇಲ್ಲ. ಹಂಗೆ ನೋಡೋಕೆ ಹೋದರೆ ಅಲ್ಲಿ ರಾಶಿಕಾಗೂ ಚಾನ್ಸ್ ಇಲ್ಲ. ಆಮೇಲೆ ಧ್ರುವಂತ್ ಅವ್ನು ಫೈಟ್ ಮಾಡಿ ಮೀನ್ಸ್ ಅವ್ನು ಚಾನ್ಸ್ ತೊಗೊಂಡು ಪ್ರೂವ್ ಮಾಡ್ಕೊಂಡಿದ್ದೇನೆ ನಾನು ಏನು ಅನ್ನೋವಂಥದ್ದನ್ನು ಟಾಸ್ಕಲ್ಲಿ. ಸೊ ಅವನಿಗೆ ಕ್ಯಾಪ್ಟನ್ಶಿಪ್ ಕೊಡೋ ಬದಲು ನೀವು ತೊಗೊಂಡೋಗಿ ಅನ್ಡಿಸರ್ವಿಂಗ್ ಆದಂಥ ಅಭಿಗೆ ತೊಗೊಂಡೋಗಿ ಕೊಡ್ತೀರಾ ಅಂತಂದರೆ ಇನ್ನೇನು ಹೇಳಬೇಕು ಅರ್ಥ ಆಗ್ತಿಲ್ಲ ನನಗೆ. ಇಡೀ ಮನೆ ಒಂದು ಬಹುಮತ ಅಂತಂದರೆ ಏನಾಗುತ್ತೆ, ಫೇವರಿಸಮ್ ಕ್ಲಿಯರಾಗಿ ಗೊತ್ತಾಗುತ್ತಲ್ಲಿ. ಕೆಲವ್ರಿಗೆ ಯಾರಿಗೆ ಆಗಲ್ಲ, ಸೊ ಅವ್ರ ಹೆಸರು ತೊಗೊಳ್ಳಲ್ಲ. ಯಾರು ಅವ್ರಿಗೆ ಬೇಕಾಗ್ತಾರೆ, ಯಾರು ಕ್ಲೋಸ್ ಇದ್ದಾರೆ, ಟಾಸ್ಕು ನೋಡಲ್ಲ, ಏನೂ ನೋಡಲ್ಲ. ಸೊ ಅವ್ರನ್ನಲ್ಲಿ ತೊಗೊಳ್ಳೋವಂಥದ್ದು ಇಲ್ಲದೇ ಆಗಿರೋವಂಥದ್ದು. ಇಲ್ಲಿ ಬಹುಮತ ಅಂತ ಬಂದಾಗ ನೋಡಿ, ಒಬ್ಬೊಬ್ಬರಾಗಿ ಯಾರ್ಯಾರ ಹೆಸರು ತೊಗೊಂಡಿದ್ದಾರೆ ಅಂತ ಹೇಳ್ತೀನಿ. ಸೊ ಅಲ್ಲಿ ಜಾನ್ವಿ ಬಂದು ಅಭಿಷೇಕ್ ಹೆಸರು ತೊಗೊಂಡಿದ್ದಾರೆ. ಕ್ಲಿಯರಾಗಿ ಗೊತ್ತಾಗ್ತದೆ ಜಾನ್ವಿಗೆ ಇಲ್ಲಿ ರಾಶಿಕಾ ಕಂಡ್ರೂ ಆಗಲ್ಲ, ಜೊತೆಗೆ ಧ್ರುವಂತ್ ಕಂಡ್ರೂ ಆಗಲ್ಲ. ಬಿಕಾಸ್ ಧ್ರುವಂತ್ ಅಂದರೆ ಅವ್ರ ಟೀಮ್ ಬಿಟ್ಟು ಸೊ ಬೇರೆ ಟೀಮ್ಗೆ ಹೋದ. ಸೊ ಅದಕ್ಕೋಸ್ಕರ ಇಲ್ಲಿ ಅವ್ರ ಹೆಸರು ತೊಗೊಳ್ಳಿಲ್ಲ. ಮಾಳು ಅಂತ ಬಂದಾಗ ಖಂಡಿತವಾಗ್ಲೂ ಧನುಷ್ ಆ್ಯಂಡ್ ಅಭಿ ಕ್ಲೋಸ್ ಇದ್ದಾರೆ. ಸೊ ಅದಕ್ಕೋಸ್ಕರ ಅವನು ಕ್ಲೋಸ್ ಇರೋದಕ್ಕೆ ಮಾಳು ತೊಗೊಂಡ. ಗಿಲ್ಲಿ ಬಂದು ರಾಶಿಕಾಗೆ ತೊಗೊಂಡ. ಬಿಕಾಸ್ ಅವರು ಟೀಮಲ್ಲಿ ಆಡಿದ್ದಾರೆ ಆ್ಯಂಡ್ 3 ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಅವನ ಹೆಸರು ತಗೊಂಡ, ರಾಶಿಕಾ ಹೆಸರು ತಗೊಂಡ. ಆ್ಯಂಡ್ ಸ್ಪಂದನ ಅಂತ ಬಂದಾಗ ಅಗೇನ್ ಅಭಿ ಹೆಸರು ಗೊತ್ತಿಲ್ಲ. ಅಪೋಸಿಟ್ ಟೀಮಲ್ಲಿರೋಂಥ ಅಭಿಷೇಕಿಗೆ ಸ್ಪಂದನ ಅವ್ರು ತೊಗೊತಾರೆ. ರಾಶಿಕಾ ಅವ್ರ ಟೀಮಲ್ಲೇ 3 ಟಾಸ್ಕ್ ಆಡಿದ್ದಾರೆ, ಬಟ್ ಅವ್ರು ತಗೊಳ್ಳಿಲ್ಲ ಬಿಕಾಸ್ ಕ್ಲೋಸ್ ಇದ್ದಾರೆ, ಅದು ಗೊತ್ತಿರೋಂಥ ವಿಚಾರ. ರಿಷಾ ಬಂದು ರಾಶಿಕಾ ಹೆಸರು ತೊಗೊತಾರೆ. ಇದು ಒಂದು ನನಗೆ ಖುಷಿ ಆಯಿತು. ಬಿಕಾಸ್ ಚೆನ್ನಾಗಿ ಆಡಿದ್ದಾರೆ 3 ಟಾಸ್ಕ್, ಅಪೋಸಿಟ್ ಟೀಮ್ ಆದರೂ ಕೂಡ. ಸೊ ಇಬ್ಬರು ಕೂಡ ಕಿತ್ತಾಡಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ನನ್ನ ಪ್ರಕಾರ ರಾಶಿಕಾ ಇದ್ರು. ಅಗೇನ್ ಅಲ್ಲಿ ರಿಷಾ ತೊಗೊಂಡಿರುವಂಥ ಹೆಸರು ರಾಶಿಕಾ. ಸೂರಜ್ ರಾಶಿಕಾ ಹೆಸರು ತೊಗೊತಾರೆ. ಬಿಕಾಸ್ ಅವ್ರು 3 ಟಾಸ್ಕ್ ಆಡಿದ್ದಾರೆ, ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಟಾಸ್ಕು ಅಂತ ಬಂದಾಗ ಪ್ರತಿ ವಾರದಲ್ಲೂ ಕೂಡ ಯಾವ ಟಾಸ್ಕ್ ಸಿಕ್ಕಿದೆ, ಸೊ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದಕ್ಕೋಸ್ಕರ ರಾಶಿಕಾ ಹೆಸರು ತೊಗೊಂಡಿದ್ದಾರೆ. ಆ್ಯಂಡ್ ಕಾವ್ಯ ಅಂತ ಬಂದಾಗ ಅಭಿ ಹೆಸರು ತೊಗೊತಾರೆ. ಆ್ಯಂಡ್ ಕಾವ್ಯ ಯಾಕೆ ಅಭಿ ಹೆಸರು ತೊಗೊಂಡ್ರೋ ಗೊತ್ತಿಲ್ಲ ನನಗೆ. ಯಾಕಂದರೆ ಕಾವ್ಯ ಇದ್ದಂಥದ್ದು 3 ಟಾಸ್ಕಲ್ಲಿ 2 ಟಾಸ್ಕ್ ಅವ್ರ ಜೊತೆಗೆ ಆಡಿದ್ದಾರೆ. ಆ್ಯಂಡ್ 3ನೇ ಟಾಸ್ಕಲ್ಲೂ ಕೂಡ ಬೆಂಬಲ ಇದ್ದಂಥದ್ದು ಗಿಲ್ಲಿ ಟೀಮ್ಗೆ. ಕಾವ್ಯ ಅಲ್ಲಿ ಅಶ್ವಿನಿ ಬಂದು ಕೇಳಿದಾಗ ಕೂಡ ಹೋಗಲಿಲ್ಲ, ಅದಾದಮೇಲೆ ಉಸ್ತುವಾರಿ ಆದರು. ಬಟ್ ಇಲ್ಲ, ರಾಶಿಕನ ಚೂಸ್ ಮಾಡೋ ಬದಲು ಸೊ ಅಭಿಷೇಕನ ಏನು ಚೂಸ್ ಮಾಡಿದ್ರು ಅಂತ ಅರ್ಥ ಆಗ್ತಿಲ್ಲ ನನಗೆ. ಇನ್ನೇ ಲೈವಲ್ಲಿ ನೋಡಿರೋ ಪ್ರಕಾರ ಕಾವ್ಯ ಅವರು ಸೊ ಕ್ಯಾಪ್ಟನ್ಸಿ ಒಂದು ಕಂಟೆಂಡರ್ ಆಗಿ ರಾಶಿಕಾ ಅವ್ರನ್ನ ಚೂಸ್ ಮಾಡಿದ್ದಕ್ಕೆ ಸೊ ಗಿಲ್ಲಿ ವಿರುದ್ಧ ಸ್ವಲ್ಪ ಏನೋ ಬೇಜಾರು ಮಾಡ್ಕೊಂಡಿದ್ರಂತೆ. ಗೊತ್ತಿಲ್ಲ ಅದು ಏನಕ್ಕೆ ಬೇಜಾರು ಮಾಡ್ಕೊಂಡ್ರು ಅಂತ. ನನ್ನ ಪ್ರಕಾರ ರಾಶಿಕಾ ಖಂಡಿತವಾಗ್ಲೂ ಡಿಸರ್ವಿಂಗ್ ಇದ್ರು. ಬಟ್ ಕಾವ್ಯ ಅಭಿಷೇಕನ ಚೂಸ್ ಮಾಡಿ ಖಂಡಿತವಾಗ್ಲೂ ಒಂದು ಬಯಾಸ್ಡ್ ಆಗಿರುವಂಥ ಡಿಸಿಷನ್ ತೊಗೊಂಡಿದ್ದಾರೆ. ಅವ್ರ ಟೀಮಲ್ಲಿ ಆಡಿದಂಥ ರಾಶಿಕಾಗೆ 3 ಟಾಸ್ಕ್ ಆಡಿದ್ದಾರೆ ಆ್ಯಂಡ್ ಒಳ್ಳೆ ಪರ್ಫಾರ್ಮು ಕೂಡ ಮಾಡಿದ್ದಾರೆ. ಅವ್ರನ್ನ ಚೂಸ್ ಮಾಡೋ ಬದಲು ಸೊ ಅಭಿಷೇಕ್ನ ಚೂಸ್ ಮಾಡಿರುವಂಥದ್ದು ನಿಜವಾಗ್ಲೂ ನಗು ಬರುವಂಥ ರೀತಿಯಲ್ಲಿ ಅನಿಸ್ತಾ ಇದೆ. ಅಗೇನ್ ಧನು ಅಂತ ಬಂದರೆ ಅಭಿಷೇಕನ ಚೂಸ್ ಮಾಡ್ತಾನೆ ಅಂತ ಗೊತ್ತಿತ್ತು, ಸೊ ಅವನ್ನ ಚೂಸ್ ಮಾಡಿದ್ದಾನೆ. ಆ್ಯಂಡ್ ರಘು ಅಂತ ಬಂದಾಗ ಸೊ ಧ್ರುವಂತನ ಚೂಸ್ ಮಾಡಿದ್ದಾನೆ. ತಪ್ಪಿಲ್ಲ, ನನ್ನ ಪ್ರಕಾರ ರಾಶಿಕನ ಚೂಸ್ ಮಾಡಿಲ್ಲ ಇಲ್ಲಿ ರಘು, ಓಕೆ. ಬಟ್ ಧ್ರುವಂತನ ಚೂಸ್ ಮಾಡಿರುವಂಥ ನನಗೆ ಖುಷಿ ಇದೆ. ಬಿಕಾಸ್ ಧ್ರುವಂತ್ 2-3 ಟಾಸ್ಕ್ ತುಂಬ ಚೆನ್ನಾಗಿ ಆಡಿದ್ದಾನೆ. ಜೊತೆಗೆ ಆ 2ನೇ ಟಾಸ್ಕಲ್ಲಿ ಫೈಟ್ ಮಾಡಿ ತೊಗೊಂಡಾಗುತ್ತಾ, ಸೊ ಅದು ನನಗೆ ಸಖತ್ ಇಂಪ್ರೆಸಿವ್ ಆಯಿತು. ಯಾಕಂದರೆ ಅವನು ಸುಮ್ಮನೆ ಸೈಲೆಂಟ್ ಆಗಿದ್ದ. ಬಟ್ ಆ ಟೀಮ್ ಜೊತೆ ಎಲ್ಲೋ ನಾವು ಹೇಳಿದ್ದೆಲ್ಲ ಇನ್ಫ್ಲುಯೆನ್ಸ್ ಆಗ್ತಾನೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅವ್ನು ಇನ್ಫ್ಲುಯೆನ್ಸ್ ಆಗಲಿಲ್ಲ. ಸೊ ಅವ್ನಿಗೆ ಬೇಕಾದಂಥ ಒಂದು ಚಾನ್ಸ್ನ ಪಡ್ಕೊಂಡ.
ಆಡ್ದ ಗೆದ್ದದ ಪ್ರೂವ್ ಮಾಡ್ಕೊಂಡ. ಸೊ ಆ ಒಂದು ವಿಚಾರನ ಇಟ್ಕೊಂಡು ಮೇ ಬಿ ನಮ್ಮ ರಘು ಅವರು ಸೊ ಧ್ರುವಂತನ ಹೆಸರು ಚೂಸ್ ಮಾಡಿದ್ದಾರೆ ಅಂತ ಅನ್ಕೊತೀನಿ. ಇದು ಫೇರ್ ಆಗಿರ್ಬೇಕು. ಇವಾಗ ರಘು ತೊಗೊಂಡಿದ್ದಾರಲ್ಲ, ನನಗೇನು ಬೇಜಾರಿಲ್ಲ, ರಾಜಶೇಖರ್ ಹೆಸರು ತೊಗೊಂಡಿಲ್ಲ ಅಂತ ಪರವಾಗಿಲ್ಲ, ಬಿಕಾಸ್ ಅಷ್ಟೇ ಧ್ರುವಂತ ಕೂಡ ತುಂಬ ಚೆನ್ನಾಗಿ ಆಡಿದ್ದಾನೆ. ಅಭಿ ಅಂತ ಬಂದಾಗ ಸೊ ಅವನಿಗೆ ಕ್ಯಾಪ್ಟನ್ಶಿಪ್ ಕೊಡೋವಂಥದ್ದು ಆ ಒಂದು ಪರ್ಫಾರ್ಮೆನ್ಸ್ ಮಾಡಿಲ್ಲ, ಇಡೀ ಒಂದು ಜರ್ನಿ ತೊಗೊಂಡ್ರು ಕೂಡ. ಸೊ ಆ ಒಂದು ಇದು ತೊಗೊಂಡಿಲ್ಲ ಅಂತ ನನಗನ್ಸುತ್ತೆ. ಅಲ್ಲಿ ಇವಾಗ ಈ ಒಂದು ಟಾಸ್ಕ್, ಕ್ಯಾಪ್ಟನ್ಸಿ ಟಾಸ್ಕ್ ನೋಡ್ತಾ ಇದ್ರೆ ಇಲ್ಲಿ ಅಶ್ವಿನಿ ಆ್ಯಂಡ್ ಸೊ ಅಭಿ ನಡೀತಾ ಇದೆ. ನಿಮ್ಗೆ ಗೊತ್ತಿದ್ದಾಗಿದೆ ಆಲ್ರೆಡಿ ಇವಾಗ ಅಭಿ ಯಾವ ರೀತಿಯಲ್ಲಿ ಚೂಸ್ ಆದ ಅಂತ. ಸೊ ಮ್ಯಾಕ್ಸಿಮಮ್ ಬಂದಿರುವಂಥದ್ದಲ್ಲಿ ಅಭಿಗೇನೆ ಬಂದಿದೆ. ಆ್ಯಂಡ್ ಇಲ್ಲಿ ರಾಶಿಕಾಗೆ 3 ಓಟ್ ಬಂದಿದೆ, ಆ್ಯಂಡ್ ಅಭಿಷೇಕಿಗೆ 5 ಓಟ್ ಬಂದಿದೆ, ಆ್ಯಂಡ್ ಧ್ರುವಂತಿಗೆ 1 ಓಟ್ ಬಂದಿರುವಂಥದ್ದು. ಸೊ ಈ ಪ್ರಕಾರವಾಗಿ ಅಭಿಷೇಕ್ ಅವರು ಕ್ಯಾಪ್ಟನ್ಸಿ ಒಂದು ಟಾಸ್ಕ್ಗೆ ಆಯ್ಕೆ ಆಗ್ತಾರೆ. ಆ್ಯಂಡ್ ಅಭಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆದಮೇಲೆ ಅವ್ರ ಜೊತೆಗೆ ಆಡುವಂಥದ್ದು ಅಶ್ವಿನಿ ಅವರು. ಸೊ ಇವರಿಬ್ಬರ ಮಧ್ಯೆ ಇಲ್ಲೊಂದು ಚಟುವಟಿಕೆ ನಡೀತಾ ಇದೆ. ಆ್ಯಂಡ್ ಇನ್ನು ಈ ಒಂದು ಚಟುವಟಿಕೆ ಹೇಗಿರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ಒಂದು ಚಟುವಟಿಕೆನಲ್ಲಿ ಆ ಬೆಲ್ ಬಾರಿಸಬೇಕಾಗುತ್ತೆ. ಯಾವಾಗ ಬಾರಿಸಬೇಕು ಅಂತಂದರೆ 12 ನಿಮಿಷದ ಸಮೀಪದಲ್ಲಿ ಸೊ ಬೆಲ್ ಬಾರಿಸುವ ಅಭ್ಯರ್ಥಿ ಮನೆಯ ಕ್ಯಾಪ್ಟನ್ ಆಗುತ್ತಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಮನೆಯ ಒಂದು ಸ್ಪರ್ಧಿಗಳಿದಾರಲ್ಲ, ಯಾರು ಆಡಲ್ಲ ಅವರು, ಸೊ ಇವ್ರಿಗೆ ಡಿಸ್ಟರ್ಬ್ ಮಾಡಬೇಕು ಆ ಕೌಂಟಿಂಗ್ನ ಮಿಸ್ ಮಾಡಲಿಕ್ಕೆ. ಓಕೆ, ಯಾರ್ಯಾರನ್ನ ಒಂದು ಟ್ರಿಗರ್ ಮಾಡ್ತಿದ್ದಾರೆ, ಯಾರ್ಯಾರು ಡಿಸ್ಟರ್ಬ್ ಮಾಡ್ತಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಅಲ್ಲಿ ನೋಡ್ತಾ ಇದ್ರೆ ನೀವು, ಸೊ ಟೇಬಲ್ ಹಿಂದೆ ಕುತ್ಕೊಂಡಿದ್ದಾರೆ, ಅಭಿಷೇಕ್ ಆದ್ರೂ ಆಗಿರ್ಬೋದು, ಅಶ್ವಿನಿ ಆದ್ರೂ ಆಗಿರ್ಬೋದು. ಅಂಡ್ ಅಲ್ಲಿ ಸ್ಪರ್ಧಿಗಳು ಡಿಸ್ಟರ್ಬ್ ಮಾಡ್ತಿರೋಂಥವ್ರು, ಸೊ ಗಿಲ್ಲಿ ಅಶ್ವಿನಿ ಅವರಿಗೆ ಡಿಸ್ಟರ್ಬ್ ಮಾಡ್ತಿದ್ದಾನೆ, ರಕ್ಷಿತಾ ಅಭಿಗೆ ಡಿಸ್ಟರ್ಬ್ ಮಾಡ್ತಿದ್ದಾನೆ, ಜಾನ್ವಿ ಅವರು ಅಭಿಗೆ ಡಿಸ್ಟರ್ಬ್ ಮಾಡ್ತಿದ್ದಾರೆ, ಕಾವ್ಯ ಅವರು ಇಲ್ಲಿ ಅಶ್ವಿನಿ ಅವರಿಗೆ ಸೊ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಆ್ಯಂಡ್ ಅಲ್ಲಿ ರಕ್ಷಿತಾ ನೋಡ್ತಾ ಇದ್ರೆ ಸೊ 92, 97, 98 ಅನ್ನೋ ರೀತಿಯಲ್ಲಿ ಕೌಂಟಿಂಗ್ನ ಮಿಸ್ ಮಾಡಬೇಕು ಅಂತ ಅಭಿಷೇಕ್ಗೆ. ಸೊ ಆ ರೀತಿಯಲ್ಲಿ ಅಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದಾರೆ ರಕ್ಷಿತಾ ಅವರು. ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಸೊ ರಕ್ಷಿತಾ ಅವರು ಅಭಿ ಅವರಿಗೆ ಡಿಸ್ಟರ್ಬ್ ಮಾಡಿ ಅಶ್ವಿನಿ ಅವರಿಗೆ ಸಪೋರ್ಟ್ ಮಾಡ್ತಿರೋವಂಥದ್ದು. ಸೊ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಈ ಥರ ನಡೀತಾ ಇದೆ. ಮೇ ಬಿ ಇಬ್ಬರೂ ಕೂಡ ಡಿಸ್ಟರ್ಬ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಇಲ್ಲಿ ಒಂದು ಪ್ರೋಮೋದಲ್ಲಿ ರಕ್ಷಿತಾ ಅವರು ಅಭಿ ಅವರಿಗೆ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಇನ್ನೊಂದು ಪ್ರೋಮೋ ಏನಾದರೂ ಇದೆ ಅಥವಾ ಇನ್ನೊಂದು ಎಪಿಸೋಡಲ್ಲಿ ನೋಡ್ತಾ ಇದ್ದಾರೆ, ಸೊ ಅವ್ರನ್ನೂ ಕೂಡ ಅಶ್ವಿನಿ ಅವ್ರನ್ನೂ ಕೂಡ ಡಿಸ್ಟರ್ಬ್ ಮಾಡ್ಬೋದು ಅಂತ ಅನಿಸುತ್ತೆ. ಓಕೆ, ನೋಡೋಣ. ಬಟ್ ಇಲ್ಲಿ ಹೈಲೈಟ್ ಏನು ಅಂತಂದರೆ, ನಮ್ಮ ಗಿಲ್ಲಿ ಅಶ್ವಿನಿ ಅವ್ರನ್ನ ಹಿಂದೆ ಬಿದ್ದುಬಿಟ್ಟಿದ್ದಾನೆ. ಇಡೀ ಎಪಿಸೋಡ್ ಅವಂದೇ ಇರುತ್ತೆ ಅಂತ ಅನಿಸುತ್ತೆ. ಬಿಕಾಸ್ ಅವನಂತೂ ಬಿಡಲ್ಲ ಅಶ್ವಿನಿ ಅವರಿಗೆ. ಸೊ ಅಲ್ಲಿ ಅದಕ್ಕೋಸ್ಕರನೇ ಅಲ್ಲಿ ಪ್ರೋಮೋ ಇದ್ರಲ್ಲಿ ಹಾಕಿದ್ದಾರೆ, ಮಾತಿನ ಆಟದಲ್ಲಿ ಗಿಲ್ಲಿ ಗೆಲ್ಲೋಕ್ಕಾಗುತ್ತೆ ಅನ್ನೋ ರೀತಿಯಲ್ಲಿ ಹಾಕಿದ್ದಾರೆ. ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿಲ್ಲ ಅಂದ್ರೂ ಕೂಡ ಸೊ ಕ್ಯಾಪ್ಟನ್ ಆಗಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋವಂಥದ್ದು ಸ್ಪರ್ಧಿಗಳ ಕೈಯಲ್ಲಿ ಇದೆ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಗಿಲ್ಲಿ ಫುಲ್ ಕೌಂಟರ್ ಎಲ್ಲ ಕೊಡ್ತಿದ್ದಾನೆ. ಅಲ್ಲಿ ಇನ್ನೇ ಒಂದೇನು ಜಗಳ ಆಯ್ತಲ್ಲ, ಸೊ ರಘು ವರ್ಸಸ್ ಅಶ್ವಿನಿ, ಸೊ ಅದನ್ನ ಇಟ್ಕೊಂಡೇನೆ ಇಲ್ಲಿ ಕೌಂಟರ್ ಕೊಡ್ತಿದ್ದಾನೆ, ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಅಲ್ಲಿ ಗಿಲ್ಲಿ ಸ್ಟಾರ್ಟ್ ಮಾಡಿದ್ದೇನು ಅಂತಂದ್ರೆ, ಏನು ರಘು ಅಣ್ಣ ನಿಮ್ಮನ್ನ ಅಶ್ವಿನಿ ಅಂತ ಕರೀದೆ, ಆಶು ಅಂತ ಕರಿಬೇಕಿತ್ತ, ಅಶ್ವಿನಿ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಮೇಡಮ್ ಅಂತಾನೆ. ಅಂದರೆ ಸ್ಟಾರ್ಟಿಂಗಲ್ಲೇ ಒಂದು ರೀತಿಯಲ್ಲಿ ಡಿಸ್ಟರ್ಬ್ ಮಾಡಿ ಕೋಪ ಬರೆಸಿ ಆ ಕೌಂಟ್ನ ಮಿಸ್ ಮಾಡಬೇಕು ಅನ್ನೋವಂಥದ್ದು ಸೊ ಅವನ ಒಂದು ಇಂಟೆನ್ಷನ್ ಇತ್ತು. ಸೊ ಅದಕ್ಕೋಸ್ಕರನೇ ಏನು ರಘುವಣ್ಣ ನಿಮ್ಮನ್ನು ಅಶ್ವಿನಿ ಅಂತ ಕರೀದೆ, ಆಶು ಅಂತ ಕರಿಬೇಕಿತ್ತ, ಅಶ್ವಿನಿ ಮೇಡಮ್ ಅಂತಾನೆ. ಅದಾದಮೇಲೆ ಸೊ ನಿಮ್ಮ ಇನಿಷಿಯಲ್ ಏನಾದರೂ ಅಶ್ವಿನಿ ಅಂತ ಇದ್ದಿದ್ರೆ ಏಯ್ ಅಶ್ವಿನಿ ಮೇಡಮ್ ಅಂತ ಕರಿತಿದ್ರು ಅನ್ನೋ ರೀತಿಯಲ್ಲಿ, ಅದೇ ಸ್ವಲ್ಪ ಏಕವಚನದಲ್ಲಿ ಡಿಸ್ಟರ್ಬ್ ಮಾಡೋ ರೀತಿಯಲ್ಲಿ ಮಾತಾಡ್ತಿರೋವಂಥದ್ದು. ಗೇಟ್ ಹತ್ರ ಬಂದು ಮನೆಗೆ ಹೋಗ್ತೀನಿ ಅಂತಂದ್ರೆ, ಹೋಗಿ ಬ್ಯಾಡ ಅಂತ ಹಿಡ್ಕೊಂಡಿದ್ವ ನಿಮ್ಮನ್ನ ಅನ್ನೋ ಅಂತ ಹೇಳ್ತಿದ್ದಾನೆ. ಏನೇನು ಟ್ರಿಗರ್ ಮಾಡಬೇಕು ಎಲ್ಲನೂ ಕೂಡ ಟ್ರಿಗರ್ ಮಾಡ್ತಿದ್ದಾನೆ. ಸೊ ಅದಾದ್ಮೇಲೆ ಅಶ್ವಿನಿ ಹೇಳುವಂಥದ್ದು, ನಿನ್ನಂಥವ್ರನ್ನ ಎಷ್ಟು ಜನನ ನೋಡಿಲ್ಲ ನಾನು ಅಂತ ಅಶ್ವಿನಿ ಕಡೆಯಿಂದ ಅಂತೂ ಟ್ರಿಗರ್ ಆಗಿ ಸೊ ರೀಪ್ಲೇ ಅಂತೂ ಕೊಟ್ಬಿಟ್ರು. ಅವಾಗ ಗಿಲ್ಲಿ ಹೇಳ್ತಾನೆ, ನೀನು ನನ್ನಂಥವ್ರ ನೋಡಿರ್ಬೋದು, ಆದರೆ ನನ್ನನ್ನು ನೋಡಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ದವನು. ಈ ಡೈಲಾಗ್ ಸುಮಾರು ದಿವಸದಿಂದ ನಮ್ಮ ಹುಡುಗ ಒಬ್ಬ ಹೇಳಿದ್ದ. ಹಿಂಗೇನೆ ಯಾರೋ ಬಂದು ಹೇಳ್ತಾ ಇದ್ರು, ನಿನ್ನಂತ ನನ್ನ ಮಕ್ಕಳನ್ನ ಎಷ್ಟೋ ನೋಡಿಲ್ಲ ನಾನು ಅಂತಂದ. ಅವಾಗ ನಮ್ಮ ಹುಡುಗ ಹೇಳ್ದ ಏನಂತಂದರೆ, ನನ್ನಂಥವ್ರು ಎಷ್ಟು ಜನ ಬೇಕಾದ್ರೂ ನೋಡಿರ್ಬೋದು, ನನ್ನ ನೋಡಿಲ್ಲ ನೀನು ಅನ್ನೋ ರೀತಿಯಲ್ಲಿ. ಸೊ ಹಂಗೆ ಇಲ್ಲಿ ಗಿಲ್ಲಿ ಸಕ್ಕತ್ ಕೌಂಟ್ರು. ಆ್ಯಂಡ್ ಅಲ್ಲಿ ಅಶ್ವಿನಿ ನೋಡ್ತಾ ಇದ್ರೆ ಕಾಲ್ ಮೇಲೆ ಫುಲ್ ಕಾಲು ಹಾಕೊಂಡೆಲ್ಲ ಆ್ಯಟಿಟ್ಯೂಡ್ ತೋರಿಸ್ತಿದ್ದಾರೆ. ಬಟ್ ಇವನು ಗೊತ್ತಲ್ಲ, ಇವನು ಟೇಬಲ್ ಮೇಲೆ ಕಾಲಾಕ್ಬಿಟ್ಟ. ಸೊ ಸಖತ್ತಾಗಿದೆ ಇವರಿಬ್ಬರದು ಕಿತ್ತಾಟ. ಮೊನ್ನೆ ನೋಡ್ತಾ ಇದ್ವಿ ರಘು ವರ್ಸಸ್ ನಮ್ಮ ಅಶ್ವಿನಿ ಅವ್ರದ್ದು. ಅಗೇನ್ ಇವಾಗ ಅಶ್ವಿನಿ ವರ್ಸಸ್ ನಮ್ಮ ಯಾರು ಗಿಲ್ಲಿ ಅಂತಲೇ ಹೇಳ್ಬೋದು. ಇಲ್ಲಿ ಹೀರೋ ಗಿಲ್ಲಿನ ಅಶ್ವಿನಿನ ಒಂದೂ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಅಶ್ವಿನಿ ಅಂತೂ ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಮಾಡಿದ್ದಾರೆ ಫುಲ್ ನೆಗೆಟಿವ್ ಆಗಿ. ಸೊ ಅದು ಹೊರಗಡೆಗಂತೂ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ, ಒಳಗಡೆ ಅವರು ಮೇ ಬಿ ಪಾಸಿಟಿವ್ ಅಂತ ಅಂದ್ಕೊಂಡಿರ್ಬೋದು. ಬಿಕಾಸ್ ನಾನು ಇವರಿಬ್ಬರನ್ನ ಎದುರಿಸ್ತಾ ಇದ್ದೀನಿ ಅಂತ ಅವ್ರ ತಲೆಯಲ್ಲಿ ಇರ್ಬೋದು. ಬಟ್ ಹೊರಗಡೆಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಹೋಗ್ತಾ ಇದೆ. ನೋಡಿದರೆ ನಿನ್ನೆ ಒಂದು ಎಪಿಸೋಡು, ಸೊ ಯಾವ್ಯಾವ ಮಟ್ಟಿಗೆ ಕಿರ್ಚಾಟ ಅರ್ಚಾಟಗಳು ನೋಡಿ ಸಾಕಾಗೋಗ್ಬಿಟ್ಟಿದೆ. ಆ್ಯಂಡ್ ಇನ್ನು ಈ ಟಾಸ್ಕ್ನ ರಿಸಲ್ಟ್ ಏನಾಗಿದೆ ಅಂತಂದರೆ, ಅಭಿಷೇಕ್ ಅವರು ವಿನ್ ಆಗಿದ್ದಾರೆ ಅಂತ ಈ ಟಾಸ್ಕು. ಸೊ ಅವರು ಅಭಿಷೇಕ್ ಅವರು ವಿನ್ ಆಗಿ ಸೊ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಸೊ ಆ ಒಂದು ನಿಮಿಷ ಏನು ಹೇಳಬೇಕಾಗಿತ್ತು, 12 ನಿಮಿಷದ ಒಂದು ಸಮೀಪ ಯಾರು ಕೌಂಟಿಂಗ್ನ ಹೇಳ್ತಾರೆ, ಸೊ ಅವರು ವಿನ್ ಆಗಬೇಕು ಅಂತಿತ್ತಲ್ಲ, ಸೊ ಅದನ್ನು ಸರಿಯಾಗಿ ಸೊ ಹತ್ತಿರದಲ್ಲಿ ಹೇಳಿರುವಂಥದ್ದು ಅಭಿಷೇಕು. ಸೊ ಅದಕ್ಕೋಸ್ಕರ ಅಶ್ವಿನಿ ವಿರುದ್ಧ ಸೊ ಕ್ಯಾಪ್ಟನ್ಸಿ ಟಾಸ್ಕ್ನ ಅಭಿಷೇಕ್ ಅವ್ರು ಗೆದ್ದು ಸೊ ಇಲ್ಲಿ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ನನ್ನ ಪ್ರಕಾರ ನಾನ್ ಡಿಸರ್ವಿಂಗ್ ಅಂತಲೇ ಹೇಳ್ತೀನಿ. ಬಿಕಾಸ್ ನನ್ನ ಪ್ರಕಾರ ರಾಶಿಕಾ ಅವರು ಧ್ರುವಂತ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅಟ್ಲೀಸ್ಟ್ ಆಡಲಿಕ್ಕೆ ಅವಕಾಶ ಸಿಗಬೇಕಾಗಿತ್ತು. ಅದು ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ರಾಶಿಕಾ ಅಂತ ಬಂದಾಗ ಕಂಟಿನ್ಯೂಸ್ ಆಗಿ
ಪರ್ಫಾರ್ಮ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಈ ವಾರ ಅಂತ ತೊಗೊಂಡ್ರೆ ಧ್ರುವನ್ ತುಂಬ ಚೆನ್ನಾಗಿ ಆಡಿದ್ರು. ಆ್ಯಂಡ್ ಅವ್ರಿಗೆ ಒಂದು ಅವಕಾಶ ಸಿಗಬೇಕಾಗಿತ್ತು ಇಬ್ಬರಿಗೂ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲಿಕ್ಕೆ. ಮನೆಯವರ ನಿರ್ಧಾರ ನನ್ನ ಪ್ರಕಾರ ಸರಿಯಲ್ಲ ಅಂತ ಅನ್ಸುತ್ತೆ. ಫೇವರಿಸಮ್ ಖಂಡಿತವಾಗ್ಲೂ ನಡೆದಿದೆ. ಸೊ ನೋಡೋಣ, ಅಟ್ಲೀಸ್ಟ್ ಮುಂದಿನ ಒಂದು ದಿನಗಳಲ್ಲಿ ಅವರಿಗೆ ಅವಕಾಶ ಸಿಗಲಿ, ರಾಶಿಕಾ ಮುಖ್ಯವಾಗಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸದ್ಯಕ್ಕೆ ವಿಡಿಯೋದಲ್ಲಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.